ನಮಸ್ಕಾರ. ದೇಶದ ಜಾಗೃತ ಜನಗಳಿಗೆ, ದೇಶದ ಹಿತಾಸಕ್ತಿಯೇ ಪ್ರಥಮ, ರಾಷ್ಟ್ರೀಯತೆಯೇ ನಮ್ಮ ಉಸಿರು ಅಂತ ನಂಬಿರುವ ಪ್ರತಿಯೊಬ್ಬ ಭಾರತೀಯನಿಗೂ ಇಂದಿನ ಈ ನಿರ್ಣಾಯಕ ವಿಶ್ಲೇಷಣೆಗೆ ಆತ್ಮೀಯವಾದ ಸ್ವಾಗತ. ಕಳೆದ ಕೆಲವು ವಾರಗಳಿಂದ ದೇಶದ ರಾಜಧಾನಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಹೆಸರಿನಲ್ಲಿ ನೀಟ್ ಪರೀಕ್ಷೆ ಪೇಪರ್ ಲೀಕ್ ನೆಪದಲ್ಲಿ ಯಾವ ಮಟ್ಟದ ರಾಜಕೀಯ ನಾಟಕಗಳು ನಡೆದವು ಎಂಬುದನ್ನ ಇಡೀ ದೇಶವೇ ಕಣ್ಣು ತೆರೆದು ನೋಡ್ತು. ಆದರೆ ಸತ್ಯ ಯಾವಾಗಲೂ ಸೂರ್ಯನಂತೆ, ಅದನ್ನ ಎಷ್ಟು ದಿನ ಅಂತ ಕತ್ತಲೆಯಲ್ಲಿ ಮುಚ್ಚಿಡಲು ಸಾಧ್ಯ? ಇವತ್ತು ದೇಶದ ಮುಂದೆ ಅಸಲಿ ಅನಾವರಣಗೊಂಡಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿ ಅಂತ ಬೀದಿಗೆ ಬಿದ್ದವರ ನಕಲಿ ಮುಖವಾಡ ಕಳಚಿ ಬಿದ್ದಿದೆ. ಇಷ್ಟು ದಿನ ದೇಶದ ಹಿತ ಬಯಸುವವರಂತೆ, ವಿದ್ಯಾರ್ಥಿಗಳ ಪರಮ ಆಪ್ತರಂತೆ ನಟಿಸುತ್ತಿದ್ದ ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ ಸಿಜೆಪಿ ಮತ್ತು ಅವರ ಜೊತೆ ಕೈ ಜೋಡಿಸಿದ್ದ ಎಡಪಂಥೀಯ ಪರಿಸರದ ಅಸಲಿ ಬಣ್ಣ ಈಗ ಜಗಜ್ಜಾಹೀರವಾಗ್ತಾ ಇದೆ. ಇವತ್ತು ಎರಡು ಪ್ರಮುಖ ಘಟನೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದು, ಸುಮಾರು 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸೋನಂ ವಾಂಗ್ಚುಕ್ ಅವರು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ರು. ಎರಡನೇದು, ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮಾಡಿದ ಒಂದು ಟ್ವೀಟ್ ಎರಡು ಬೆಳವಣಿಗೆಗಳು ಇಡೀ ಎಡಪಂಥೀಯ ಪಡೆಗಳು ಹಾಗೂ ಸಿಜೆಪಿಯ ರಾಜಕೀಯ ಲೆಕ್ಕಾಚಾರಗಳನ್ನ ಧೂಳಿಪಟ ಮಾಡಿದೆ. ಇವತ್ತು ನಾನು ಪ್ರತಿಯೊಂದು ಅಂಶವನ್ನ ಬಿಡಿಸಿ ಮುಖಾಮುಖಿಯಾಗಿ ವಿಶ್ಲೇಷಣೆ ಮಾಡಲಿದ್ದೇನೆ. ಸ್ವಲ್ಪ ಕೊನೆವರೆಗೂ ನೋಡಿ. ಸೋನಂ ಉಪವಾಸ ಅಂತ್ಯ, ಸಿಜೆಪಿ ಮುಖದಲ್ಲಿ ಬಲವಂತದ ನಕಲಿ ಖುಷಿ. ಮೊದಲು ಸೋನಂ ವಾಂಗ್ಚುಕ್ ಅವ್ರ ವಿಚಾರಕ್ಕೆ ಬಂದ್ರೆ, 26 ದಿನಗಳ ಕಾಲ ಉಪವಾಸವನ್ನ ಮಾಡಿ ಕೊನೆಗೆ ಕೋರ್ಟ್ ಆದೇಶದಂತೆ ಆಕೆಯನ್ನ ತಗೊಂಡೋಗಿ ಆಸ್ಪತ್ರೆ ಮಂಚದ ಮೇಲೆ ಮಿಡ್ಕೊಂಡು ಜೀವವನ್ನ ಪಣಕ್ಕಿಟ್ಟು ಹೋರಾಟ ನಡೆಸುತ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರ ಸಚಿವರಾದ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ತಮ್ಮ ಧರ್ಮ ಪತ್ನಿಯವರ ಕೈಯಿಂದ ಜ್ಯೂಸ್ ಅನ್ನ ಕುಡಿದು ಉಪವಾಸ ಅಂತ್ಯಗೊಳಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು, ಇದು ಸರ್ಕಾರದ ಸಂವೇದನಶೀಲತೆಯ ಗೆಲುವು. ಸೋನಂ ವಾಂಗ್ಚುಕ್ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಉತ್ತರ ಹೂಗಳಿಂದ ಮಾತ್ರ ಇರಬೇಕು, ನಾವು ಶಾಂತಿಯುತರಾಗಿರಬೇಕು ಅಂತ. ಆದರೆ ಈ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಸಿಜೆಪಿಯ ಜಂತರ್ ಮಂತರ್ ಹೋರಾಟದಲ್ಲಿ ಅವರ ಮುಖಂಡರ ಮುಖದ ಮೇಲಿದ್ದ ನಗು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅವರ ಮುಖದಲ್ಲಿ ಇದ್ದಿದ್ದು ನಿಜವಾದ ಸಂತೋಷವಲ್ಲ, ಅದು ಫೇಕ್ ಖುಷಿ, ಬಲವಂತದ ನಗು. ಯಾಕಂದ್ರೆ ಸಿಜೆಪಿಯ ನಾಯಕರಿಗೆ ಬೇಕಾಗಿದ್ದು ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಕ್ಷೇಮವಲ್ಲ, ಅವರಿಗೆ ಬೇಕಾಗಿದ್ದು ಒಬ್ಬ ಬಲಿಪಶು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ದಿನದಿಂದ ದಿನಕ್ಕೆ ತೀವ್ರಗೊಂಡಂತೆ ಈ ಸಿಜೆಪಿ ನಾಯಕರು ಒಳಗೊಳಗೆ ಖುಷಿ ಪಡ್ತಾ ಇದ್ರು. ಯಾರಾದ್ರೂ ಒಬ್ರು ಪ್ರಾಣ ಕಳೆದುಕೊಂಡ್ರೆ ಅದನ್ನ ಇಟ್ಟುಕೊಂಡು ದೇಶಾದ್ಯಂತ ದಂಗೆ ಎಬ್ಬಿಸಬಹುದು, ಸರ್ಕಾರದ ವಿರುದ್ಧ ಬೆಂಕಿ ಹಚ್ಚಬಹುದು, ತಮ್ಮ ರಾಜಕೀಯ ರೊಟ್ಟಿಯನ್ನ ಸುಟ್ಟುಕೊಳ್ಳಬಹುದು ಎಂಬುದು ಈ ನಕಲಿ ಹೋರಾಟಗಾರರ ದುಷ್ಟ ಆಸೆಯಾಗಿತ್ತು. ಆದರೆ ಕೇಂದ್ರ ಸರ್ಕಾರ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಂವೇದನಶೀಲತೆಯಿಂದ ಹೆಜ್ಜೆ ಇಡ್ತು. ಸ್ವತಃ ಕೇಂದ್ರ ಸಚಿವರೇ ಆಸ್ಪತ್ರೆಗೆ ತೆರಳಿ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ವಿಚಾರಿಸಿ ಅವರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಉಪವಾಸವನ್ನ ಅಂತ್ಯಗೊಳಿಸುವಂತೆ ಮಾಡಿದ್ರು. ಅಲ್ಲಿಗೆ ಸಿಜೆಪಿ ಹೆಣೆದಿದ್ದ ಹೆಣದ ರಾಜಕೀಯದ ಷಡ್ಯಂತ್ರ ಒಂದೇ ಕ್ಷಣದಲ್ಲಿ ಧರಾಶಾಹಿ ಆಯಿತು. ಈಗ ಮಾಧ್ಯಮಗಳ ಮುಂದೆ ಬಂದು ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಮತ್ತು ಅವನ ವಕ್ತಾರರು, ಅಯ್ಯೋ ನಮಗೆ ಬಹಳ ಸಂತೋಷವಾಗಿದೆ, ಸೋನಂ ಅವರು ದೇಶದ ಆತ್ಮಸಾಕ್ಷಿಯನ್ನ ಜಾಗೃತಗೊಳಿಸಿದ್ದಾರೆ ಎಂದೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರ ಕಣ್ಣುಗಳಲ್ಲಿ, ಅವರ ಧ್ವನಿಗಳಲ್ಲಿ ಸೋಲಿನ ನಿರಾಶೆ ಎದ್ದು ಕಾಣ್ತಾ ಇದೆ. ತಮ್ಮ ಕೈಯಲ್ಲಿದ್ದ ಅತಿ ದೊಡ್ಡ ರಾಜಕೀಯ ಅಸ್ತ್ರ ಜಾರಿ ಹೋಯ್ತಲ್ಲ ಎನ್ನುವ ಕಂಗಾಲುತನ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಇದನ್ನ ಹೇಳೋದು ರಾಜಕೀಯ ನರಿಬುದ್ಧಿ ಯಾವತ್ತಿದ್ದರೂ ದೇಶದ ಹಿತಾಸಕ್ತಿಯ ಮುಂದೆ ಸೋಲಲೇಬೇಕು ಅಂತ. ಇನ್ನ ಈ ಹೋರಾಟಕ್ಕೆ ತೈಲ ಎರೆಯಲು, ಎಣ್ಣೆ ಸುರಿಯಲು ಕಾಯ್ತಿದ್ದ ಎಡಪಂಥೀಯ ಪತ್ರಕರ್ತರು, ತುಕಡೆ ಗ್ಯಾಂಗ್ನ ಸಿದ್ಧಾಂತಿಗಳು ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಬಿದ್ದ ಅತಿ ದೊಡ್ಡ ಚಾವಟಿ ಏಟು ಅಂದ್ರೆ ನಟ ಸಲ್ಮಾನ್ ಖಾನ್ ರವರ ಟ್ವೀಟ್. ಇಷ್ಟು ದಿನ ಎಡಪಂಥೀಯರು ಏನ್ ನರೇಟಿವ್ ಕಟ್ತಾ ಇದ್ರು ನೋಡಿ, ಸರ್ಕಾರ ವಿದ್ಯಾರ್ಥಿಗಳನ್ನ ತುಳಿತಾ ಇದೆ, ಯುವಕರ ಧ್ವನಿಯನ್ನ ಹದಗೆಡಿಸ್ತಾ ಇದೆ, ಕಲಾ ಜಗತ್ತು, ಚಿತ್ರರಂಗ ಎಲ್ಲವೂ ಸರ್ಕಾರದ ವಿರುದ್ಧ ಸಿಡಿದಿದೆ ಅಂತ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನ್ಯೂಸ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಟ್ಟುಕತೆಗಳನ್ನ ಹಬ್ಬಿಸ್ತಾ ಇದ್ರು. ಅದು ಸಲ್ಮಾನ್ ಖಾನ್ ಮಾಡಿದ ಆ 3 ಸಾಲಿನ ಟ್ವೀಟ್ ಇಡೀ ಎಡಪಂಥೀಯ ಪರಿಸರಕ್ಕೆ, ಲೆಫ್ಟ್ ಎಕೋಸಿಸ್ಟಮ್ಗೆ
ಚೇತರಿಸಿಕೊಳ್ಳಲಾಗದ ಪೆಟ್ಟನ್ನ ನೀಡಿತು. ಸಲ್ಮಾನ್ ಖಾನ್ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ವಿದ್ಯಾರ್ಥಿಗಳೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಭರವಸೆಯನ್ನು ನೀಡಿದ್ದಾರೆ. ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಭರವಸೆಯನ್ನು ಸಿಕ್ಕಿದೆ. ಶಿಕ್ಷಣ ಮತ್ತು ಭದ್ರತೆ ನಮ್ಮ ಮೊದಲ ಆದ್ಯತೆ. ದಯವಿಟ್ಟು ನಿಮ್ಮ ಹೋರಾಟವನ್ನು ನಿಲ್ಲಿಸಿ ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಯರ ಬಳಿ ಹೋಗಿ ಅಂತ. ಅಷ್ಟೇ ಅಲ್ಲ, ಸೋನಂ ವಾಂಗ್ಚುಕ್ ಅವರನ್ನು ಉದ್ದೇಶಿಸಿ ಸಲ್ಮಾನ್ ಖಾನ್ ಬರೆದ ಒಂದು ಮಾತಿದೆಯಲ್ಲ, ಸೋನಂ, ಇಟ್ಸ್ ಡನ್ ಬ್ರೋ, ಡೋಂಟ್ ಪುಷ್ ದಿಸ್ ಫರ್ದರ್, ಈಟ್ ಸಮಥಿಂಗ್, ಇಫ್ ಯು ವಾಂಟ್ ಐ ವಿಲ್ ಸೆಂಡ್ ಫುಡ್ ಫ್ರಮ್ ಮೈ ಹೌಸ್. ಈ ಒಂದೇ ಒಂದು ಸಾಲು ಎಡಪಂಥೀಯರ ಕಣ್ಣಿಗೆ ಪ್ರೊಪಗೆಂಡದ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿತು. ಯಾವ ಸಲ್ಮಾನ್ ಖಾನ್ ಅವರನ್ನ ಬಳಸಿಕೊಂಡು ದೇಶದ ಯುವಕರನ್ನ ಎತ್ತಿ ಕಟ್ಟಲು, ಸೆಲೆಬ್ರಿಟಿಗಳ ಬೆಂಬಲವಿದೆ ಎಂದು ತೋರಿಸಿಕೊಳ್ಳಲು ಎಡಪಂಥೀಯರು ಹೊಂಚು ಹಾಕ್ತಿದ್ರು, ಅದೇ ಸಲ್ಮಾನ್ ಖಾನ್ ಇವತ್ತು ಪ್ರಧಾನಿ ಮೋದಿ ಅವರ ನಿರ್ಧಾರವನ್ನು ಬೆಂಬಲಿಸಿ ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಿ ಮುಚ್ಕೊಂಡು ಅಂತ ಕರೆ ನೀಡ್ತಾರೆ. ಸಲ್ಮಾನ್ ಖಾನ್ ಅವರ ಈ ಪ್ರಬುದ್ಧ ನಡೆಯಿಂದಾಗಿ ಎಡಪಂಥೀಯರ ಸಿದ್ಧಾಂತಕ್ಕೆ, ಸಿಜೆಪಿಯ ಕಲ್ಪಿತ ಹೋರಾಟಕ್ಕೆ ಆಕ್ಸಿಜನ್ ಇಲ್ಲದಂತಾಯಿತು. ಖಾನ್ ಏಟಿಗೆ ಮುಗ್ಗರಿಸಿ ಬಿದ್ದ ಎಡಪಂಥೀಯರು ಎನ್ನುವುದು ಸುಮ್ಮನೆ ಹೇಳಿದ್ದಲ್ಲ. ಬಾಲಿವುಡ್ನ ಒಬ್ಬ ಪ್ರಭಾವಿ ನಟ ಸರ್ಕಾರದ ಕ್ರಮದ ಮೇಲೆ ನಂಬಿಕೆ ಇಟ್ಟು ಶಾಂತಿಯ ಕರೆಗೆ ನೀಡಿದ ತಕ್ಷಣ ಇಷ್ಟು ದಿನ ಬೆಂಕಿ ಉರಿಸುತ್ತಿದ್ದ ಎಡಪಂಥೀಯ ಟ್ರೋಲ್ ಪಡೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಧಾನಿ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಮತ್ತು ಸರ್ಕಾರದ ಬದ್ಧತೆ ಬಗ್ಗೆ ನೀವು ಯೋಚನೆ ಮಾಡಿ. ಸಲ್ಮಾನ್ ಖಾನ್ ಈ ತರ ಹೇಳ್ತಿದ್ದಂಗೆ ಸರ್ಕಾರ ಸಲ್ಮಾನ್ ಖಾನ್ ಅನ್ನ ಈಸಿಯಾಗಿ ಹೇಳ್ತಾರೆ. ಒಂದು, ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಸಲ್ಮಾನ್ ಖಾನ್ ಡೀಲ್ ಆಗಿದ್ದಾರೆ ಅಂತ ಹೇಳ್ಬೋದು, ಅಥವಾ ಸರ್ಕಾರಕ್ಕೆ ಎದುರಿದ್ರು ಅಂತಾನೂ ಹೇಳ್ಬೋದು. ಇನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತೂ ಮಾತಿನಲ್ಲಿ ಅಲ್ಲ, ಕೃತಿಯಲ್ಲಿ ನಂಬಿಕೆ ಇಟ್ಟವರು ಅಂತ ಅವರ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ. ಪ್ರತಿಭಟನೆ ತೀವ್ರಗೊಳ್ತಿದ್ದಂತೆ ಇಷ್ಟು ದಿನ ಬೇಕಾಗಿರ್ಲಿಲ್ಲವೇನೋ, ಬಟ್ ಸ್ಟಿಲ್ ಓಕೆ, ಸಿಜೆಪಿ ಅಂತಹ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ರಾಜಕೀಯ ಲಾಭಕ್ಕಾಗಿ ಬೀದಿಯಲ್ಲಿ ನಿಲ್ಲಿಸ್ತಿದ್ದಾಗ ಪ್ರಧಾನಿ ಮೋದಿ ನೀಡಿದ ಒಂದೇ ಒಂದು ಸಂದೇಶ ಇಡೀ ದೇಶದ ಒಂದಷ್ಟು ಯುವ ಜನತೆಯಲ್ಲಿ ಭರವಸೆಯನ್ನು ಮೂಡಿಸಿತು. ಪರೀಕ್ಷೆಯ ಅಕ್ರಮ ಎಸಗಿದವರು ದೇಶದ ಭವಿಷ್ಯವಾದ ಯುವಕರ ಜೀವನಕ್ಕೆ ಚೆಲ್ಲಾಟ ಆಡಬಾರದು. ಯಾರೇ ಆಗಿರ್ಲಿ ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪಿಸಲಾಗುವುದು. ಪ್ರತಿಯೊಂದು ತಪ್ಪಿತಸ್ಥನಿಗೂ ಕಾನೂನು ಪ್ರಕಾರ ಶಿಕ್ಷೆಯಾಗಲಿದೆ. ಇದು ಬರೀ ಮಾತಲ್ಲ, ಇದು ಆಡಳಿತದ ಒಂದು ಬದ್ಧತೆಯನ್ನ ತಗೊಂಡ್ರು ಅಂತ ಅನ್ಸುತ್ತೆ. ಆದ್ರೆ ಬಹಳ ಲೇಟ್ ಆಗಿ ತಗೊಂಡಿದ್ದಾರೆ. ಐ ರಿಪೀಟ್ ಇಟ್, ಬಹಳ ಲೇಟ್ ಆಗಿ ತಗೊಂಡಿದ್ದಾರೆ. ಆದ್ರೆ ಸಿಜೆಪಿ ಏನ್ ಮಾಡ್ತು, ಸರ್ಕಾರ ಚರ್ಚೆಗೆ ಕರೆದ್ರೆ ನಾವು JP ನಡ್ಡಾ ಅವರ ಮನೆಗೆ ಹೋಗಲ್ಲ, ಆಫೀಸ್ಗೆ ಹೋಗಲ್ಲ, ಜಂತರ್ ಮಂತರ್ಗೆ ಸಚಿವರೇ ಬರಬೇಕು ಅಂದ್ರು. ಆಕ್ಚುಲಿ ಹೋರಾಟ ಮಾಡೋ ಜಾಗಕ್ಕೆ ಸಚಿವರು ಬರೋದೇ ಉತ್ತಮ, ಬಿಜೆಪಿಯವರು ಹೋಗಿ. ಆಮೇಲೆ ಇನ್ನೊಂದು ಯೋಚನೆ ಮಾಡಿ, ದೇಶದ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಲು ಅವರ ಜಾಗಕ್ಕೆ ಬಂದ್ರೆ ಅದು ಇನ್ನೊಂಚೂರು ಡೆಕೋರಮು ಚೆನ್ನಾಗಿರುತ್ತೆ, ಸರ್ಕಾರದ ಮೇಲೆ ವಿಶ್ವಾಸನೂ ಜಾಸ್ತಿ ಆಗುತ್ತೆ. ಇನ್ನ ಸಿಜೆಪಿಗೆ ಸಮಸ್ಯೆ ಬಗೆಹರಿಸೋದೇನ್ ಬೇಕಾಗಿಲ್ಲ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋದು ಸಂಘರ್ಷ, ಅವ್ರಿಗೆ ಬೇಕಾಗಿರೋದು ಜಂತರ್ ಮಂತರ್ನಲ್ಲಿ ಧರಣಿ ಮುಂದುವರಿಸೋದು, ಕ್ಯಾಮ್ರಾಗಳ ಮುಂದೆ ಐ ಡ್ರಾಮಾ ಮಾಡೋದು, ಆಮೇಲೆ ರಾಷ್ಟ್ರೀಯವಾದಿ ಪತ್ರಕರ್ತರು ಅಥವಾ ಯಾವ್ದಾರ ಒಂದು ದೊಡ್ಡ ದೊಡ್ಡ ಚಾನೆಲ್ಗಳು ಹೋದ್ರೆ ಆ ರಿಪೋರ್ಟರ್ಗಳನ್ನ ಛೇಡಿಸೋದು, ಇದು ಅವ್ರ ಪ್ಲಾನ್. ಇನ್ನು ಪ್ರಧಾನಿ ಮೋದಿ ಅವರ ಈ ಟ್ರ್ಯಾಕ್ ಅದೇನೋ ಮಾಡ್ತೀನಿ, ಕೋರ್ಟ್ ಮಾಡ್ತೀನಿ ಅಂತಂದ್ರೆ ಅದೇನೋ ಅವ್ರಿಗೇನಂತ ಖುಷಿನೂ ಆಗಲ್ಲ. ಇನ್ನು ಜಂತರ್ ಮಂತರ್ನಲ್ಲಿ ನಾಟಕದ ತೆರೆ ಮತ್ತು ನಕಲಿ ಹೋರಾಟಗಾರರ ಅಸಲಿಯತ್ತು ಇನ್ನು ಜಂತರ್ ಮಂತರ್ನಲ್ಲಿ ಏನೇನು ನಡೀತು ಅನ್ನೋದನ್ನು ಕೂಡ ಹೇಳ್ತೀನಿ ಕೇಳಿ. ಸಿಜೆಪಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಇದ್ದಕ್ಕಿದ್ದಂತೆ ನನಗೆ ಮೈಕೈ ನೋವು ಬಂದಿದೆ, ತೀವ್ರ ಜ್ವರ ಬಂದಿದೆ, ಹಾಗಾಗಿ ನಾನು ಜಂತರ್ ಮಂತರ್ನಿಂದ ಬ್ರೇಕ್ ತಗಲ್ತಿದ್ದೀನಿ ಅಂತ ಕಾಲ್ಕಿತ್ತ. ಅಲ್ಲಿ ಸಣ್ಣ ಪುಟ್ಟ ಬಡ ವಿದ್ಯಾರ್ಥಿಗಳು ಪಾಪ ನೈಜ ಪರೀಕ್ಷೆ ಬರೆದು ಅನ್ಯಾಯಕ್ಕೊಳಗಾದಂತವ್ರು ಒಂದಷ್ಟು ಜನ ಇದಾರಲ್ಲ, ಒಂದು 10-20%. ಆ ಯುವಕರು ಬಿಸಿಲಾಗ್ಲಿ ಮಳೆ ಇರ್ಲಿ ಚಳಿ ಇರ್ಲಿ ಕುಳಿತು ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಅವರನ್ನು ಮುನ್ನಡೆಸುತ್ತಿದ್ದೇವೆ ಎಂದು ಬೀಗುವ ಈ ನಾಯಕ ಮಾತ್ರ ಹೋರಾಟ ತಾರ್ಕಿಕ ಅಂತ್ಯ ಕಾಣುವ ಮುನ್ನವೇ ಜ್ವರ ಬಂದಿದೆ ಅಂತ ನೆಪ ಹೇಳಿ ಜಾಗ ಖಾಲಿ ಮಾಡಿದನಂತೆ. ಬರ್ಬೋದೇನೋ ಇವತ್ತು ಮಧ್ಯರಾತ್ರಿ ಬಂದು ಒಂದು ಘೋಷಣೆ ಮಾಡಿ ಹೋಗಿದ್ದಾನೆ. ಮಧ್ಯರಾತ್ರಿ ಏನು ನೋಡಿ, ನಮ್ಮ ಹೋರಾಟ ಮುಂದುವರಿಯುತ್ತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾನು ಹೋರಾಟ ನಿಲ್ಸೋದಿಲ್ಲ ಅಂತ ಹೇಳಿದ್ದಾನೆ. ದಟ್ಸ್ ಓಕೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಸರ್ಕಾರನು ಕೂಡ ಪ್ರಬುದ್ಧತೆಯಿಂದ ಯೋಚನೆ ಮಾಡಿ ತಗೊಂಡು ಬಿಟ್ರೆ ಒಳ್ಳೇದು. ಇನ್ನೊಂದು, ಸಂಸತ್ ಚಲೋ ಹೆಸರಿನಲ್ಲಿ ದೆಹಲಿಯ ರಸ್ತೆಗಳಲ್ಲಿ ಹಿಂಸಾಚಾರಕ್ಕೆ ನಡೆಸಿದ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಿದ, ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ ಕಿಡಿಗೇಳಿಗಳ ಪಾಸ್ಪೋರ್ಟ್ ರದ್ದು ಮಾಡಲು ದೆಹಲಿ ಪೊಲೀಸರು ಮುಂದಾಗಿದ್ದಾರಂತೆ. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಪ್ರತಿಯೊಬ್ಬ ದೇಶದ್ರೋಹಿ ಹಿಂಸಾಚಾರ ಕೂರನನ್ನ ಗುರುತಿಸಲಾಗ್ತಾ ಇದೆ. ಇದು ಸಿಕ್ಕ ತಕ್ಷಣ ಎಡಪಂಥೀಯ ಮಾಧ್ಯಮಗಳು ಅಯ್ಯೋ ಪ್ರಜಾಪ್ರಭುತ್ವ ಕೊಲೆ ಆಗ್ತಾ ಇದೆ, ವಿದ್ಯಾರ್ಥಿಗಳ ಪಾಸ್ಪೋರ್ಟ್ ರದ್ದು ಮಾಡ್ತಾ ಇದ್ದಾರೆ ಅಂತ ರೋಧಿಸಲು ಶುರು ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಕೇಳ್ತೀನಿ, ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ಕೇಳುವುದು ಪ್ರಜಾಪ್ರಭುತ್ವದ ಹಕ್ಕು. ಆ ವ್ಯಕ್ತಿಯ ರಾಜೀನಾಮೆ ಕೇಳೋದು, ಆ
ಅವಿವೇಕಿಯ ರಾಜೀನಾಮೆ ಕೇಳೋದು. ನಾನು ಹೇಳ್ತಾ ಇದ್ದೀನಲ್ಲ, ಧರ್ಮೇಂದ್ರ ಪ್ರಧಾನ್ ಒಬ್ಬ ಅವಿವೇಕಿ, ಆ ವ್ಯಕ್ತಿಯ ರಾಜೀನಾಮೆ ಪಡೆಯೋದು ನಿಮ್ಮ ಹಕ್ಕು. ಆದರೆ ಆ ನೆಪದಲ್ಲಿ ರಾಜಧಾನಿಯಲ್ಲಿ ಹಿಂಸಾಚಾರ ನಡೆಸುವುದು, ಬೆಂಕಿ ಹಚ್ಚೋದು, ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಪ್ರಜಾಪ್ರಭುತ್ವನ? ನಾವು ಅವತ್ತಿಂದ ವಿರೋಧ ಮಾಡ್ಕೊಂಡು ಬಂದಿದ್ದು ಇದನ್ನೇ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಅಂತಹ ಹಿಂಸೆ ಕೊಟ್ಟವ್ರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಈ ಎಡಪಂಥೀಯರಿಗೆ ಯಾಕೆ ಇಷ್ಟು ಹೊಟ್ಟೆವ್ರಿ? ಯಾಕಂದ್ರೆ ಹಿಂಸಾಚಾರದ ಹಿಂದಿದ್ದು ಇಡೀ ಎಡಪಂಥೀಯ ಸ್ಲೀಪರ್ ಸೆಲ್ಸ್. ಈಗ ಪೊಲೀಸರ ತನಿಖೆ ತಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂದು ತಿಳಿದ ತಕ್ಷಣ ಇಡೀ ಗ್ಯಾಂಗ್ ನಡುಕ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಒಕ್ಕೂಟದ ಒಂದು ರೀತಿಯ ಪ್ರೊಟೆಸ್ಟ್ ಕೂಡ ಜೋರಾಗಿ ನಡೀತು. ಇಂಡಿಯಾ ಒಕ್ಕೂಟದ ನಾಯಕರು ಸ್ಮೃತಿಗೆ ಹೋಗಿ ದೀಪ ಹಚ್ಚಿ ಅನುಕಂಪವನ್ನ ತೋರಿಸಿದ್ರು. ನಾವು ರಾಹುಲ್ ಗಾಂಧಿ ಅವರಿಗೆ ಒಂದು ನೆನಪು ಮಾಡಬೇಕು, ದಯವಿಟ್ಟು ರಾಜಕೀಯವನ್ನ ಇಲ್ಲಿ ಬೆರೆಸಬೇಡಿ. ನಿಮ್ಮ ಆಡಳಿತವಿರುವ ರಾಜ್ಯಗಳಲ್ಲಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ 17ಕ್ಕೂ ಹೆಚ್ಚು ಬಾರಿ ಪೇಪರ್ ಲೀಕ್ ಆಗಿದೆಲ್ಲ, ಅದನ್ನು ಮರಿಬೇಡಿ. ಆಗ ನಿಮ್ಮ ಅನುಕಂಪ ಎಲ್ಲಿಗೋಗಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆಗ ಯಾವ ಗಾಂಧಿ ಸ್ಮೃತಿಗೂ ಹೋಗಿ ನೀವು ದೀಪ ಹಚ್ಚಿಲ್ಲವಲ್ಲ ಯಾಕೆ ಅಂತ ಕೇಳ್ತಾರೆ. ಕರ್ನಾಟಕದಲ್ಲಾಗ್ಲಿ, ಹಿಮಾಚಲ ಪ್ರದೇಶದಲ್ಲಾಗ್ಲಿ ಪರೀಕ್ಷಾ ಅಕ್ರಮಗಳು ನಡೆದಾಗ ನಿಮ್ಮ ಧ್ವನಿ ಎಲ್ಲಿ ಅಡಗಿತ್ತು ಸ್ವಾಮಿ? ಇವ್ರು ಸರಿ ಮಾಡ್ತಾ ಇದ್ದಾರೆ, ನೀವು ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವಿರೋಧ ಪಕ್ಷವಾಗಿ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಿ. ಈ ಬೆನ್ನು ಮೂಳೆ ಇಲ್ಲದ ಸರ್ಕಾರಕ್ಕೆ ಒಗಿತಾ ಇದ್ದೀರಿ, ಅದು ಕರೆಕ್ಟೇ. ಸ್ವಲ್ಪ ನಿಮ್ಮ ನೈತಿಕತೆಯ ಪ್ರಶ್ನೆಯೂ ಇದೆ. ನಿಮಗೆ ಬೇಕಾಗಿರೋದು ವಿದ್ಯಾರ್ಥಿಗಳ ಭವಿಷ್ಯದ ಸುರಕ್ಷತೆ ಅಲ್ವಾ? ಸಂಸತ್ನಲ್ಲಿ ಮೋದಿ ಅವರ ವಿರುದ್ಧ ತೊಡೆ ತಟ್ಟಿ ಅಸ್ತ್ರ ಮಾಡ್ಕೊಳ್ಳಿ. ಆದ್ರೆ ದೇಶದ ಯುವಜನತೆಯನ್ನ ರಾಜಕೀಯ ಹಪಾಹಪಿಗೆ ಬಳಸ್ಕೊಳ್ಬೇಡಿ. ಭಾರತದ ಯುವಕರು ಸ್ವಲ್ಪ ಬುದ್ಧಿವಂತರಾಗ್ತಾ ಇದ್ದಾರೆ. ಈ ತರ ಅನುಕಂಪಕ್ಕೆಲ್ಲ ಅವರು ಅಷ್ಟು ಈಸಿಯಾಗಿ ಬೀಳೋದಿಲ್ಲ. ನೈಜ ರಾಷ್ಟ್ರೀಯತೆ ಗೆಲುವು ಇವತ್ತು ದೇಶದ ಸಜ್ಜನ ಶಕ್ತಿ, ರಾಷ್ಟ್ರೀಯವಾದಿ ಚಿಂತನೆ ಗೆದ್ದಿದೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಹಿಂಪಡೆಯುವುದರಿಂದ ವಿದ್ಯಾರ್ಥಿಗಳು ಸರ್ಕಾರದ ಭರವಸೆಗೆ ಸ್ಪಂದಿಸಿ ವಾಪಸ್ ಮನೆಗೆ ಕೆಲವು ಜನ ಮರಳುತ್ತಾ ಇರದೆ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲಿರುವ ನಂಬಿಕೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕೆಲವರು, ನಾನು ಹೇಳ್ತಾ ಇದ್ದೀನಿ, ಅಲ್ಲೇ ಇದ್ದಾರೆ, ಅಲ್ಲೇ ಹುಚ್ಚುನಾಯಿಗಳ ತರ ಆಡ್ತಾ ಇದ್ದಾರೆ. ಅವರು ವಿದ್ಯಾರ್ಥಿಗಳಲ್ಲ. ಭಾರತ ಸರ್ಕಾರದ ವಿದ್ಯಾರ್ಥಿಗಳ ಪರವಾಗಿದೆ ಅಂತ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಪೇಪರ್ ಲೀಕ್ ತಡೆಯಲು ಹೊಸ ಕಠಿಣ ಕಾನೂನು ಕ್ರಮ ತರಲಾಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಭವಿಷ್ಯದಲ್ಲಿ ಯಾವುದೇ ವಿದ್ಯಾರ್ಥಿಯ ಶ್ರಮಕ್ಕೆ ಅನ್ಯಾಯವಾಗದಂತೆ ತಡೆಯಲು ನಾವು ಬದ್ಧವಾಗಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಲಜ್ಜಿಗೆಟ್ಟವ, ದಯವಿಟ್ಟು ಧರ್ಮೇಂದ್ರ ಪ್ರಧಾನ ಅವ್ನು ಯಾವನೋ ಇದನ್ನೆಲ್ಲ ಒಂದು ರಾಜೀನಾಮೆ ಸ್ವೀಕರಿಸಿ, ರಾಜೀನಾಮೆ ಕೊಡು ಅಂತ ಹೇಳಿ. ನೀವು ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ತಪ್ಪೊಪ್ಕೊಳಕ್ ತಯಾರಿಲ್ಲ. ನೀವು ಇಷ್ಟೊಂದು ಈಗ ಒಳ್ಳೇದಲ್ಲ. ಸ್ವಲ್ಪ ಯೋಚನೆ ಮಾಡಿ. ನೀವೇ ಇಡೀ ಸಿಜೆಪಿ ಹುಟ್ಲಿಕ್ಕೆ ಕಾರಣ, ಈ ಸಿಜೆಪಿ ಇಷ್ಟ್ರ ಮಟ್ಟಿಗೆ ಬರ್ಲಿಕ್ಕೆ ಕಾರಣ, ಈ ಎಡಪಕ್ಷಗಳಿಗೆ ಒಂದು ಬೆಳವಣಿಗೆಗೆ ದೊಡ್ಡ ಕಾರಣನೇ ನೀವು. ಅವರ ಮುಖದಲ್ಲಿ ಆ ನಕಲಿ ನಗು, ಅವರ ಒಳಗಿನ ಕರಾಳ ಸತ್ಯವನ್ನ ಮುಚ್ಚಿಡಲು ಪಾಪ ಬಹಳ ಕಷ್ಟಪಡ್ತಾ ಇದ್ದಾರೆ ಆ ಎಡಪಕ್ಷಗಳು. ಸೋನಂ ವಾಂಗ್ಚುಕ್ ಅವರು ಉಪವಾಸ ಹಿಂಪಡೆಯುತ್ತಿದ್ದಂತೆ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸ್ವಲ್ಪ ಜವಾಬ್ದಾರಿಯಿಂದ ನೀವು ನಡ್ಕೊಂಡಿದ್ದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಈ ದೇಶಕ್ಕೆ. ಮೋದಿ ಅವರವರನ್ನು ನಿರ್ಣಾಯಕ ಘೋಷಣೆ ಇದೆಯಲ್ಲ, ವಾಪಸ್ ತಗೊಳ್ತೀವಿ, ರಾಜೀನಾಮೆ ತಗೊಳ್ತೀವಿ ಅಂತ, ಅದು ತಗೊಂಡ್ರೆ ಇಡೀ ದೇಶ ಬಹಳ ಖುಷಿ ಪಡುತ್ತೆ. ಬಟ್ ಏನೇ ಆಗ್ಲಿ, ಈ 3 ವಿಚಾರಗಳು ಎಡಪಂಥೀಯರ ಷಡ್ಯಂತ್ರ ಕೋಟೆಯನ್ನ ಛಿದ್ರಗೊಳಿಸಿದೆ. ದೇಶದ ಜನರಿಗೆ, ವಿಶೇಷವಾಗಿ ಯುವಜನತೆ ನಮ್ಮೊಂದಿಗಿದೆ ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಇರಿ ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟ, ನಿಮ್ಮ ಆಕ್ರೋಶ ನ್ಯಾಯಯುತವಾದದ್ದು. ವ್ಯವಸ್ಥೆಯಲ್ಲಿ ಲೋಪಗಳನ್ನ ಸರಿಪಡಿಸೋದು ಸರ್ಕಾರದ ಕರ್ತವ್ಯ. ಆದ್ರೆ ನಿಮ್ಮ ಈ ನ್ಯಾಯಯುತ ಹೋರಾಟವನ್ನ ದೇಶ ವಿರೋಧಿ ಶಕ್ತಿಗಳ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಎಂದಿಗೂ ಅವಕಾಶವನ್ನ ಕೊಡಬೇಡಿ. ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ. ರಾಷ್ಟ್ರೀಯ ಹಿತಾಸಕ್ತಿಯೇ ನಮ್ಮ ಅಂತಿಮ ಗುರಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.